ಅರಸ ಕೇಳೈ ಮೊದಲರ್ಜುನ ಚರಿತವನು ವಿಸ್ತರಿಸದಲ ರೂಪುವೆ. ಉರುಪರಾಕ್ರಮೆ ನಡೆದು ಬೆಟ್ಟನು ಸಾಲ್ವ ದೇಶದಲ್ಲಿ. ಪುರಕ್ಕೆ ದೂತರ ಕಳುಹಲವನಿವರರುವಣೆಗೆ ಮನವಳುಕೆ ಕೊಟ್ಟನು ತುರಗ ಗಜರಥಧನ ವಿಲಾಸಿನಿ ಜನವನುಚಿತದಲ್ಲಿ. ಅವನ ಕಾಣಿಸಿಕೊಂಡು ರಾಜ್ಯದೊಳವನ ನಿಲ್ಲಿಸಿ ತದೀಯ ಸೇನಾನಿವಹ ಸಹಿತಲ್ಲಿಂದ ನಡೆದನು ಮುಂದೆ ವಹಿಲದಲ್ಲಿ. ಅವನಿಪತಿ ಕಟದೇವನೆಂಬವನವಗಡಿಸೆ ಸರ್ವಸ್ವವನು ಕೊಂಡವನ ಬಲ ಸಹಿತ ದ್ಯುಮತ್ಸೇನಕನ ಝೋಂಪಿಸಿದ. ಆತನನು ಗೆಲಿದನು ಸುನಾಭನ ನೀತಿಗೆಡಿಸಿ ತದೀಯ ಸೇನಾವ್ರಾತ ಸಹಿತಲ್ಲಿಂದ ಪ್ರತಿವಿಂಧ್ಯಕನಪ್ಪಳಿಸಿ. ಆತನರ್ಥವ ಕೊಂಡು ತತ್ಪ್ರಾಗ್ಜ್ಯೋತಿಷಕ್ಕೆ ದಾಳಿಯನು ಮಾಡಿ ಮಹಾತಿ ಬಲನವನೊಡನೆ ಬಲುಹಾಯ್ತರ್ಜುನನ ಸಮರ. ಚೀನಕರ ಬೋಟಕ ಕಿರಾತರ ನೂನ ಬಲ ಸಹಿತಿ ಮಹೀಪತಿ ಸೋನು ಕಾದಿದನೀತನಲಿ ಭಗದತ್ತನೆಂಬುವನು. ಈ ನರನ ಶರಜಾಲವದು ಕಲ್ಪಾನಲನ ಕಾಲಾಟವಿದರೊಡನಾನಲಿಂದ್ರಾಂದ್ಯರಿಗೆ ಸದರವೇ ರಾಯ ಕೇಳೆಂದ. ಮುರಿಯದ ಬಲವೀತನುರುವೆಗೆ ಹರಿಯದಿ ಬಲ ಉಭಯ ಬಲದಲ್ಲಿ. ಕುರಿದರಿಯ ಕುಮ್ಮರಿಯ ಕಡಿತಕ್ಕೆ ಕಾಣೆನವಧಿಗಳ. ಅರಿಯದೀತನ ದುರ್ಗವೀ ಬಲದಿರಿವುಗಳ ಬೇಳಂಬವನು ಬೇಸರದೆ ಕಾದಿದ 8 ದಿನ ಭಗದತ್ತನೀತನಲಿ. ಆವನೈ ನೀನಧಿಕತರ ಸಂಭಾವಿತನು ಹೇಳನೆ ಯುಧಿಷ್ಠಿರ ದೇವನನುಜ ಕಣಾ ಧನಂಜಯನೆನಲು ಮಿಗೆ ಮೆಚ್ಚಿ. ನಾವು ನಿಮ್ಮಯ್ಯಂಗೆ ಸಖರಿಂದಾವು ನಿನ್ನವರೇನು ಬೇಹುದು ನೀವೆಮಗೆ ಕಡು ಮಾನ್ಯರೆಂದನು ಕಂಡನರ್ಜುನನ. ಮೊದಲು ಅರ್ಜುನನ ಚರಿತ್ರೆಯನ್ನು ಹೇಳುತ್ತೇನೆ. ಅವನು ಸಾಲ್ವ ದೇಶಕ್ಕೆ ಹೋಗಿ ಬೀಡು ಬಿಟ್ಟು ತನ್ನ ದೂತರಿಂದ ಓಲೆಯನ್ನು ಕಳಿಸಲು ಅವನು ಹೆದರಿ ಆನೆ, ಕುದುರೆ, ಧನ ಮತ್ತು ವಿಲಾಸೇನೆಯನ್ನು ಕಾಣಿಕೆಯಾಗಿ ಕಳುಹಿಸಿದನು. ಸಾಲ್ವನನ್ನು ಕಂಡು ಅವನನ್ನು ರಾಜಧಾನಿಯಲ್ಲಿ ನಿಲ್ಲಿಸಿ ಅವನ ಸೇನೆಯನ್ನು ಜೊತೆಗೆ ಕರೆದುಕೊಂಡು ಮುಂದೆ ನಡೆದನು. ಕಟದೇವನೆಂಬ ರಾಜನು ಎದುರಿಸಲು ಅವನನ್ನು ಸೋಲಿಸಿ ಸರ್ವಸ್ವವನ್ನು ಅಪಹರಿಸಿ ಅವನ ಸೈನ್ಯದೊಡನೆ ದ್ಯುಮತ್ಸೇನಕನ ರಾಜ್ಯವನ್ನು ಆಕ್ರಮಿಸಿದನು. ಅವನನ್ನು ಗೆದ್ದು ಸುನಾಭನನ್ನು ಪರಾಭವಗೊಳಿಸಿ ಅವನ ಸೇನೆಯೊಡನೆ ಪ್ರತಿವಿಂಧ್ಯನನ್ನು ಅಪ್ಪಳಿಸಿ ಅವನ ಸಂಪತ್ತನ್ನು ಸೂರೆ ಮಾಡಿ ಪ್ರಾಗ್ಜ್ಯೋತಿಷ ನಗರವನ್ನು ಮುತ್ತಿದನು. ಅಲ್ಲಿನ ರಾಜನಿಗೂ ಅರ್ಜುನನಿಗೂ ಬಿರುಸಿನ ಯುದ್ಧವಾಯಿತು. ಅಲ್ಲಿನ ರಾಜಕುಮಾರನಾದ ಭಗದತ್ತನು ಚೀನ, ಭೋಟಕ, ಕಿರಾತರ ಸಂಪೂರ್ಣ ಬಲದೊಡನೆ ಅರ್ಜುನನೊಡನೆ ಕದನ ಮಾಡಿದನು. ಅರ್ಜುನನ ಬಾಣಜಾಲವು ಕಲ್ಪಾಂತ್ಯದ ಅಗ್ನಿಯ ಜ್ವಾಲೆ ಇದ್ದ ಹಾಗೆ. ಇಂದ್ರಾದಿಗಳೂ ಅವನೊಡನೆ ಸದರದಿಂದ ಕಾದುವುದು ಅಸಾಧ್ಯ. ಭಗದತ್ತನ ಬಲವೂ ಮುರಿಯಲಿಲ್ಲ. ಅವನ ಆಕ್ರಮಣಕ್ಕೆ ಅರ್ಜುನನ ಬಲವೂ ಸೋಲಲಿಲ್ಲ. ಕುರಿಗಳನ್ನು ಕಡಿದಂತೆ, ಕಾಡಿನ ಮರಗಳನ್ನು ಕಡಿದಂತೆ ಯುದ್ಧದಲ್ಲಿ ಸತ್ತವರ ಸಂಖ್ಯೆಗೆ ಮಿತಿಯಿಲ್ಲ. ಅರ್ಜುನನ ಸೈನ್ಯದ ಲಗ್ಗೆಗೆ ಹೊಡೆತಕ್ಕೆ ಭಗದತ್ತನ ದುರ್ಗವೂ ಬಗ್ಗಲಿಲ್ಲ. ಅದನ್ನು ಭೇದಿಸಲಾಗಲಿಲ್ಲ. 8 ದಿನಗಳ ಕಾಲ ಭಗದತ್ತನು ಬೇಸರವಿಲ್ಲದೆ ಅರ್ಜುನನೊಡನೆ ಕಾದಿದನು. ಭಗದತ್ತನು, ನೀನು ಮಹಾವೀರ, ನೀನು ಯಾರು ಎಂದು ಕೇಳಿದನು. ಅರ್ಜುನನು, ನಾನು ಯುಧಿಷ್ಠಿರನ ತಮ್ಮ ಅರ್ಜುನ ಎಂದನು. ಭಗದತ್ತನು ಬಹಳವಾಗಿ ಅರ್ಜುನನನ್ನು ಮೆಚ್ಚಿಕೊಂಡು, ನಾವು ನಿಮ್ಮ ತಂದೆ ದೇವೇಂದ್ರನ ಸ್ನೇಹಿತರು, ನಿನಗೇನು ಬೇಕು ಎಂದು ಹೇಳಿ ಅರ್ಜುನನನ್ನು ಬಂದು ಕಂಡನು.